ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಇದೊಂದು ಕ್ವಶನ್ ತುಂಬ ಕಷ್ಟ ಇತ್ತು ಇವತ್ತು ಮಾಡಿಸಿದ್ರಲ್ಲಿ. ಇನ್ನೊಂದ್ಸತಿ ರಿವಿಷನ್ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಯಾರಿಗಾರ ಗೊತ್ತಾಗಿಲ್ಲ ಅಂದರೆ ಒಂದ್ಸತಿ ನೋಡ್ಕೊಳ್ಳಿ, ಓಕೆನಾ. ಇದರಲ್ಲಿ SI ಯೂನಿಟ್ ಅದನ್ನೆಲ್ಲ ಕನ್ವರ್ಷನ್ ಮಾಡಬೇಕಾಗತ್ತೆ ಒಂದೊಂದನ್ನ, ಹಾಗಾಗಿ ಇನ್ನೊಂದ್ಸತಿ ಮಾಡ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಓಕೆನಾ. ಸೊ ಕ್ವಶನ್ ನೋಡ್ಕೊಳ್ಳಿ ಏನಂತ ಕೊಟ್ಟಿದ್ದಾರೆ ಅಂತ ನೋಡಿ. ದ ರೆಸಿಸ್ಟೆನ್ಸ್ ಆಫ್ ಎ ಮೆಟಲ್ ವೈರ್ ಆಫ್ ದ ಲೆಂತ್ ಎಷ್ಟು 1 ಮೀಟರ್. ರೆಸಿಸ್ಟೆನ್ಸ್ ಒಂದು ಮೆಟೀರಿಯಲ್, ಒಂದು ವೈರ್ದು, ಒಂದು ವೈರ್ ತೊಗೊಳೋಣ, ಓಕೆನಾ. ಇದ್ರ ರೆಸಿಸ್ಟೆನ್ಸ್ ಎಷ್ಟಂತೆ? ಇದ್ರ ರೆಸಿಸ್ಟೆನ್ಸ್ ನಿಮಗೆ ಅವರೇ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಎಷ್ಟು 26 ಓಮ್ ಅಂತೆ. ಮತ್ತೆ ಹೆಂಗೆ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಲೆಂತ್ ಅದರದ್ದು? ಅದ್ರ ಲೆಂತ್ ನಿಮಗೆ 1 ಮೀಟರ್ ನಿಮಗೆ ಲೆಂತ್, ಓಕೆನಾ. ನೆಕ್ಸ್ಟ್ 20 ಡಿಗ್ರಿ ಏನಿದು? ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಬರುತ್ತೆ ಇವತ್ತು ಅಂಶದಲ್ಲಿ, ಅದಕ್ಕೆ ಸುಮ್ಮನೆ ಅವ್ರು ಕನ್ಫ್ಯೂಸ್ ಮಾಡ್ಸೋಕ್ಕೋಸ್ಕರ 20 ಡಿಗ್ರಿ ಕೊಟ್ಟಿದ್ದಾರೆ. 20 ಡಿಗ್ರಿಯಿಂದ ಎಂಥ ಯೂಸ್ ಇಲ್ಲ. ನೆಕ್ಸ್ಟ್, ಇಫ್ ದ ಡಯಾಮೀಟರ್ ಆಫ್ ದ ವೈರ್ ಎಷ್ಟಂತೆ? ಡಯಾಮೀಟರ್ ಕೊಟ್ಟೆ ನೋಡ್ಕೊಳ್ಳಿ. ಡಯಾಮೀಟರ್ ಅಂದರೆ ಇದು ವೈರ್ ಡಯಾಮೀಟರ್ ಎಷ್ಟು? 0.3 ಮಿಲಿಮೀಟರ್, ಓಕೆನಾ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ವಾಟ್ ವಿಲ್ ಬಿ ದ ರೆಸಿಸ್ಟಿವಿಟಿ? ಅವ್ರೇನು ಕೇಳ್ತಾರೆ ನೋಡ್ಕೊಳ್ಳಿ. ಗಿವನ್ ಬರೆಯೋಣ ಫಸ್ಟ್ ಗಿವನ್ ಬರೆಯೋಣ. ಸೊ ನೋಡಿ, ರೆಸಿಸ್ಟಿವಿಟಿ ಏನು ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಹೆಂಗೆ ಕೊಟ್ಟಿದ್ದಾರೆ? ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 26 ಓಮ್ ಕೊಟ್ಟಿದ್ದಾರೆ. ಮತ್ತೆ ಹೆಂಗೆ ಕೊಟ್ಟಿದ್ದಾರೆ? ಲೆಂತ್ ಎಷ್ಟು ಕೊಟ್ಟಿದ್ದಾರೆ? 1 ಮೀಟರ್ ಕೊಟ್ಟಿದ್ದಾರೆ. ಮತ್ತು ಡಯಾಮೀಟರ್ ಕೊಟ್ಟಿದ್ದಾರೆ ನಿಮಗೆ 0.3 ಮಿಲಿಮೀಟರ್ ಅಂತ, ಓಕೆನಾ. ಇಷ್ಟು ಕೊಟ್ಟಿದ್ದಾರಲ್ವಾ? ಸೊ ಇಷ್ಟಲ್ಲಿ ನಾವು ಕಂಡುಹಿಡಬೇಕು. ನಿಮಗೆ ಇಷ್ಟಕ್ಕೂ ಯೂಸ್ ಮಾಡಿಕೊಂಡು ಇದು ಮಾಡೋಕ್ಕೆ ಯಾವ ಫಾರ್ಮುಲಾ ಇದೆ ನಿಮಗೆ? ನಿಮ್ಮ ಹತ್ರ ಯಾವುದಿದೆ ನೋಡಿ, R = ρL/A. ಇದೇ ಫಾರ್ಮುಲಾ ಅಲ್ವಾ ಇರೋದು? ಇದಿಷ್ಟು ಯೂಸ್ ಮಾಡಿ ಮಾಡೋಂಥದ್ದು, ಹೌದಾ. ಸೊ ನೋಡ್ಕೊಳ್ಳಿ, ಇದರಲ್ಲಿ ಕನ್ವರ್ಷನ್ ಮಾಡಬೇಕಾಗತ್ತೆ. ಸೊ ಏನಂತ ಅಂದರೆ ನೋಡಿ, ಇದು ಮಿಲಿಮೀಟ್ರಲ್ಲಿದೆ, ಇದು ಮೀಟ್ರಲ್ಲಿದೆ, ಹೌದಾ. ಸೊ ನಮಗೆ SI ಯೂನಿಟ್ ಆಫ್ ಲೆಂತ್ ಏನೋ ನಮಗೆ ಮೀಟರ್ ಆಗಿರುತ್ತೆ, ಮಿಲಿಮೀಟ್ರ್ ಅಲ್ಲ. ಹಾಗಾಗಿ ಮಿಲಿಮೀಟ್ರನ್ನ ಏನು ಮಾಡಬೇಕು? ಮೀಟ್ರಿಗೆ ಕನ್ವರ್ಟ್ ಮಾಡಬೇಕೀಗ, ಕರೆಕ್ಟ್ಗೆ. ಹೆಂಗೆ ಕನ್ವರ್ಟ್ ಮಾಡೋದು ನೋಡ್ಕೊಳ್ಳಿ. 1 ಮೀಟರ್ ಅಂತ ಅಂದರೆ ಎಷ್ಟು ಸೆಂಟಿಮೀಟರ್? 100 ಸೆಂಟಿಮೀಟರ್, ಕರೆಕ್ಟ್ಗೆ. 100 ಸೆಂಟಿಮೀಟರ್. ಹಂಗಾರೆ 1 ಸೆಂಟಿಮೀಟರ್ ಅಂದರೆ ಎಷ್ಟು ಮಿಲಿಮೀಟರ್? 10 ಮಿಲಿಮೀಟರ್, ಕರೆಕ್ಟ್ಗೆ. ಹಾಗಾದರೆ ನಮಗೆ ಇದರಿಂದ ಹೆಂಗೆ ಗೊತ್ತಾಯ್ತು ಅಂದರೆ 1 ಮೀಟರ್ ಅಂತ ಅಂದರೆ ನೋಡ್ಕೊಳ್ಳಿ, 100 ಸೆಂಟಿಮೀಟರ್ ಇಂಟು 10 ಮಿಲಿಮೀಟರ್ ಅಂತ ಗೊತ್ತಾಯ್ತು, ಕರೆಕ್ಟ್ಗೆ. ಹಾಗಾದರೆ 1 ಮೀಟರ್ ಅಂದ್ರೇನು? 1 ಮೀಟರ್ ಅಂದರೆ 1000 ಮಿಲಿಮೀಟರ್ ಅಂತ. 1 ಮೀಟರ್ ಅಂದ್ರೇನು? 1 ಮೀಟರ್ ಅಂದರೆ 1000 ಮಿಲಿಮೀಟರ್ ಅಂತ, ಓಕೆನಾ. ನನಗೆ 1 ಮಿಲಿಮೀಟ್ರ್ ಬೇಕು, ನನಗೆ 1 ಮೀಟರ್ ಬೇಡ, 1 ಮಿಲಿಮೀಟ್ರ್ ಬೇಕು. 1 ಮಿಲಿಮೀಟ್ರ್ ಬೇಕಂತಂದರೆ ಈ 1000ನ ಕೆಳಗೆ ಕಳಿಸಿ, ಡಿನಾಮಿನೇಟ್ರಿಗೆ ಕಳಿಸಿ. ಏನಾಯಿತು ನೋಡ್ಕೊಳ್ಳಿ, ನನಗೆ 1 ಮಿಲಿಮೀಟ್ರ್ ಬೇಕು. 1 ಮಿಲಿಮೀಟ್ರ್ ಬೇಕಂದ್ರೆ ಏನು ಮಾಡ್ತೀರಾ? ಈ 1000ನ ಡಿನಾಮಿನೇಟ್ರಿಗೆ ಕಳಿಸಿ. ಏನೂ ಇಲ್ಲ ಅಂದರೆ 1 ಇರುತ್ತಾ? ಈ 1000ನ ಕೆಳಗೆ ಕಳಿಸಿ. ಏನಾಗುತ್ತೆ ನೋಡಿ, 1/1000 ಮೀಟರ್, ಓಕೆನಾ. ಸೊ ಅರ್ಥ ಆಯ್ತಾ? 1 ಮಿಲಿಮೀಟರ್ ಅಂದರೆ ಎಷ್ಟು? 1/1000 ಮೀಟರ್, ಗೊತ್ತಾಯ್ತಾ. 1 ಮೀಟರ್ ಅಂದರೆ ಎಷ್ಟು? 1000 ಮಿಲಿಮೀಟರ್. 1 ಮಿಲಿಮೀಟರ್ ಅಂದರೆ ಎಷ್ಟು? 1/1000 ಮೀಟರ್ ಅಂತ, ಓಕೆನಾ. ಸೊ ಈಗ ನೋಡ್ಕೊಳ್ಳಿ, ನಾವು ಇದು ಹೆಂಗೆ ಬರ್ಕೊತೀವಿ? ಡಯಾಮೀಟ್ರನ್ನ 0.3 ಅಂದ್ಬಿಟ್ರೆ 3/10. ಯಾಕೆ ಹಿಂಗೆ ಬರ್ಕೊತಾ ಇದ್ದೀವಿ ನೋಡ್ಕೊಳ್ಬೇಕು? ಬೇಡ ಅಂದರೆ ಮತ್ತೆ ಡಿವೈಡ್ ಮಾಡಿ 10 ಮತ್ತು ನಿಮಗೆ ಎಷ್ಟು? 3 ಅಲ್ವಾ. ನೋಡಿ ಎಷ್ಟು? 10 ಮತ್ತು 3 ಅಲ್ವಾ. 0 ಪಾಯಿಂಟ್ ಇಟ್ಟರಲ್ಲಿ ಒಂದು 0 ಬರುತ್ತೆ, 3 ಬರುತ್ತೆ, 30 ಬರುತ್ತೆ, 0 ನೋಡ್ಕೊಳ್ಳಿ. 0.3 ಕ್ಯಾನ್ ಬಿ ರಿಟನ್ ಆಸ್ 3/10 ಅಂತ ಬರೀಬೋದು. ಏನಿದು ನೋಡಿ, 0.3 ಕ್ಯಾನ್ ಬಿ ರಿಟನ್ ಆಸ್ 3/10 ಮಿಲಿಮೀಟರ್, ಕರೆಕ್ಟ್ಗೆ. ಡಯಾಮೀಟರ್ ಹಂಗಾರೆ ಎಷ್ಟು? 3/10 ಮಿಲಿಮೀಟರ್. ಹಂಗಾರೆ ಇದನ್ನ ಮಿಲಿಮೀಟ್ರನ್ನ ಮೀಟ್ರಿಗೆ ಕನ್ವರ್ಟ್ ಮಾಡೋದು ಎಷ್ಟು? ಹಂಗೆ ನೋಡ್ಕೊಳ್ಳಿ, 0.3 ಮಿಲಿಮೀಟ್ರನ್ನ ಹೆಂಗೆ ಬರ್ಕೊಬೋದು ನಾವೀಗ? 3/10 ಮಿಲಿಮೀಟ್ರ್ ಅಂತ ಬರಿಬೋದಾ? ಮಿಲಿಮೀಟ್ರನ್ನ ಮೀಟ್ರಿಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಾ? 3/10 ಇಂಟು ಈಗೆಷ್ಟು ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 1000ಇಂದ ಮಲ್ಟಿಪ್ಲೈ ಮಾಡಬೇಕು, ಡಿವೈಡ್ ಮಾಡಬೇಕಾಗತ್ತೆ. 1000ಇಂದ ಡಿವೈಡ್ ಮಾಡೋಣ ಮೀಟರ್, ಓಕೆನಾ. ಹಂಗಾರೆ ಎಷ್ಟಾಗುತ್ತೆ? 3/10 ಆಗುತ್ತೆ ಮೀಟರ್, ಕರೆಕ್ಟ್ಗೆ. ಇದು ಹಿಂಗೆ ಬರ್ಕೊಬೋದು ಈಗ. 3 ಇಂಟು ಮೇಲೋಯ್ತು ಅಂದರೆ 10⁻⁻4 ಮೀಟರ್. ಏನಿದು? 0.3 ಮಿಲಿಮೀಟರ್ ಕ್ಯಾನ್ ಬಿ ರಿಟನ್ ಆಸ್ 0.3 ಮಿಲಿಮೀಟರ್ ಕ್ಯಾನ್ ಬಿ ರಿಟನ್ ಆಸ್ ಎಷ್ಟು? 3 ಇಂಟು 10⁻⁴ ಮೀಟರ್ ಅಂತ ಬರಿಬೋದು, ಓಕೆನಾ. ಹಂಗಾರೆ ಏನು ಬರಿಬೋದು? ಹಿಂಗಾರೆ ಡಯಾಮೀಟರ್ ಅಂತ ಅಂದರೆ
3 ಇಂಟು 10⁻⁻⁴ ಮೀಟರ್ ಅಂತ ಬರಿಬೋದು. ಓಕೆನಾ? ಸೊ ಆಯಿತು. ಇವಾಗ ನೋಡ್ಕೊಂಡು ನಮಗೆ ಏನು ಕೇಳ್ತಿರೋದು ಇವರು, ನಮಗೀಗ ರೆಸಿಸ್ಟಿವಿಟಿ ರೋ ಕೇಳ್ತಾ ಇರೋದು. ಹಂಗೆ ನನಗೆ ರೋ ಬೇಕಂತಂದರೆ ಎ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, ಎಲ್ ಕೆಳಗಡೆ ಬರುತ್ತೆ. ಸೊ ನೋಡ್ಕೊಂಡು ಹೆಂಗೆ ಬರಿತೀರಾ ಅಂತ. ಸೊ ರೋ ಈಕ್ವಲ್ ಟು ಏನು, ಆರ್ ಎ ಬೈ ಎಲ್. ಓಕೆನಾ? ಕರೆಕ್ಟ್ ಇದೆಯಾ ನೋಡಿ, ಕ್ರಾಸ್ ಮಲ್ಟಿಪ್ಲೈ ಆಗ್ತದೆ, ಎ ಮೇಲ್ಗಡೆ ಹೋಗ್ತಾ ಇದೆ, ಎಲ್ ಕೆಳಗಡೆ ಬರ್ತಾ ಇದೆ. ಸೊ ಆರ್ ಎಷ್ಟು 26, ಎ ಎಷ್ಟು, ಎ ಅಂದರೆ ಮೀನಿಂಗ್ ಏನು, ಎ ಅಂದರೆ ಕರೆಕ್ಟಾಗಿ ಕೇಳಿಸ್ಕೊಡ್ರಿ, ಎ ಅಂದರೆ ಏರಿಯಾ ಅಲ್ವಾ, ಏರಿಯಾ ಆಫ್ ಯಾರದ್ದು, ಸರ್ಕಲ್ದು, ಏರಿಯಾ ಆಫ್ ಸರ್ಕಲ್. ಕರೆಕ್ಟ್ ಇದೆಯಾ? ಎಲ್ಲ ವೈರ್ ನಿಮಗೆ ರೌಂಡೇ ಇರುತ್ತೆ. ಏರಿಯಾ ಆಫ್ ಸರ್ಕಲ್, ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು, ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು, πr². ಹೌದಾ? ಮತ್ತು ನಿಮಗೆ ಏನಿದು ಲೆಂತ್ ಎಷ್ಟು, 1 ಮೀಟರ್. ನೋಡ್ಕೊಳ್ಳಿ, ಅವಲೇ ನಾನು ಹೇಳ್ದಂಗೆ ನೋಡಿ, ಇದು ನಿಮಗೆ ಮೀಟ್ರಲ್ಲಿದೆ, ಇದು ನಿಮಗೆ ಮೀಟ್ರಲ್ಲಿದೆ. ಅವಲೇ ನೋಡಿ ಮೀಟರ್ ಮತ್ತು ಮಿಲಿಮೀಟ್ರಲ್ಲಿ ಇತ್ತು, ನಾವು ಮೀಟರ್ ಮತ್ತು ನಮಗೆ ಮೀಟ್ರಿಗೆ ಕನ್ವರ್ಟ್ ಮಾಡಿದ್ವಿ. ಆಯಿತಾ? ನೆಕ್ಸ್ಟ್ ಏನು ಮಾಡ್ಕೊತೀರಾ, ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 26 ಇಂಟು ಪೈ ಅಂತ ಅಂದರೆ 22/7 ಅಂತ, ಇಂಟು ಇಲ್ಲೇನಿದೆ 1 ಮೀಟರ್ ಇದೆ. ಸೊ ಮತ್ತು r² ಅಂದರೆ ನೋಡಿ, ರೇಡಿಯಸ್ ಅಂದ್ರೇನು, ಡಯಾಮೀಟ್ರ್ ಬೈ 2 ಅಲ್ವಾ. ನೋಡಿ ರೇಡಿಯಸ್ ಅಂದ್ರೇನು, ಡಯಾಮೀಟರ್ ಬೈ 2 ಅಲ್ವಾ. ಸೊ ಹಂಗಾರೆ ಡಯಾಮೀಟರ್ ಎಷ್ಟಿದೆ, 3 ಇಂಟು 10⁻⁻⁴ ಇದೆ ಡಯಾಮೀಟರ್ ಬೈ 2 ಮೀಟರ್. ಓಕೆನಾ? ಸೊ ಆಯಿತು. ಈಗ ಕೇಳಿಸ್ಕೊಳ್ರಿ, ಹೆಂಗೆ ಬರುತ್ತೀಯಾ, 3 ಇಂಟು 10⁻⁻⁴ ಬೈ 2 ಎಷ್ಟು, ಹೋಲ್². ಕರೆಕ್ಟ್ಗ್ಯಾ? ಓಕೆ. ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಏನಿದೆ, ಮಲ್ಟಿಪ್ಲೈ ಮಾಡಿ 26 22 ಓಕೆನಾ? ಕರೆಕ್ಟಾಗಿ ಕೇಳಿಸ್ಕೊಡ್ರಿ, ಇಲ್ಲಿ ಕಲರ್ ಚೇಂಜ್ ಮಾಡಿ ಬರೀತಿ ನೋಡ್ಕೊಳ್ಳಿ. 26 22 2 6 12, 1 ಕ್ಯಾರಿ, 2 2 4, 1 ಮತ್ತು ಕ್ಯಾರಿ ಅಂದರೆ 5. ನೆಕ್ಸ್ಟ್ ಸೇಮ್ ಅದೇ ಬರುತ್ತೆ. ಈಗ ಎಷ್ಟು ಬರುತ್ತೆ ನಿಮಗೆ, 572 ಬರುತ್ತೆ. ಓಕೆನಾ? 572 ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಏನು ಮಲ್ಟಿಪ್ಲೈ ಮಾಡ್ತೀರಾ ನೋಡ್ಕೊಳ್ಳಿ, ಇದೆಷ್ಟು 572 ಇಂಟು 3² 9. ಓಕೆನಾ? ನೆಕ್ಸ್ಟ್ -4 ಇಂಟು 2 ಅಂದರೆ ಎಷ್ಟು ಬರುತ್ತೆ, 10⁻⁻⁸ ಬರುತ್ತೆ, ಬೈ 2² ಎಷ್ಟು, 4. ಓಕೆನಾ? ಇವೆರಡು ಮಲ್ಟಿಪ್ಲೈ ಮಾಡಿ. ಈಗ ಎಷ್ಟು, 572 9s. ಓಕೆನಾ? 572 9s ಮಾಡಿ ಎಷ್ಟು ಬರುತ್ತೆ, 5148 ಇಂಟು 10⁻⁻8 ಬೈ 4 ಬರುತ್ತೆ. ಓಕೆನಾ? ಸೊ ಈಗೇನು ಮಾಡ್ತೀರಾ, ಈಗ 2 ಇಂದ ಡಿವೈಡ್ ಮಾಡೋಣ. ನಂಗೆ ಗೊತ್ತಿಲ್ಲ 4 ಇಂದ ಡಿವೈಡ್ ಆಗುತ್ತೋ ಇಲ್ಲೋ ಅಂತ. ಸೊ 2 ಇಂದ ಫಸ್ಟ್ ಡಿವೈಡ್ ಮಾಡೋಣ. ನೋಡ್ಕೊಳ್ಳಿ, 2 2s 2s. ಸೊ 2 2s 5s ಮತ್ತು 7s ಮತ್ತು 4s. ಮತ್ತೆ ಇದು ಈವನ್ ನಂಬರ್ ಅಲ್ವಾ, 2 ಇಂದ ಕ್ಯಾನ್ಸಲ್ ಆಗುತ್ತಲ್ವಾ. ಸೊ ಮತ್ತೆ ಕ್ಯಾನ್ಸಲ್ ಮಾಡೋಣ. ಸೊ 2 1s ಎಷ್ಟು, 2 1s 2s 8s ಮತ್ತು 7s. ಕರೆಕ್ಟ್ ಇದೆಯಾ? ಇಷ್ಟು ಉಳಿತಾ ನಿಮ್ಮ ಹತ್ರ ಆನ್ಸರು? ಓಕೆ. ಈಗ ನೀವು ನೋಡಿ, ಇಲ್ಲಿ 7 ಬಿಟ್ಟಿದ್ದೀವಿ. ಹೌದಾ? ಇಲ್ಲಿ 7 ಬಿಟ್ಟಿದ್ದೀವಿ ನೋಡಿ. ಹೌದಾ? ಸೊ ಹಂಗಾರೆ ಎಷ್ಟು ಆಗುತ್ತೆ ಈಗ ನೋಡ್ಕೊಳ್ಳಿ, 7 ಡಿವೈಡೆಡ್ ಬೈ 1287. ಹೌದಾ? ನೋಡಿ ಡಿವೈಡ್ ಮಾಡಿ. 1s 7 ಎಷ್ಟು ಉಳಿತು, 5 ಉಳಿತು ಮತ್ತು 8 ಬಂತು. ಹಂಗಾರೆ ಹಂಗಾರೆ 8s 56 ಎಷ್ಟು ಉಳಿತು, 2 ಉಳಿತು ಮತ್ತು 7 ಬಂತು. ನಿಮ್ಮ ಹತ್ರ 3s 21 ಎಷ್ಟು ಉಳಿತು, 6 ಉಳಿತು, ಪಾಯಿಂಟ್ ಇಟ್ಟರೆ 0. ಎಷ್ಟು ನಿಮ್ಮ ಹತ್ರ 8s 56 ಮತ್ತು 4 ಬರುತ್ತೆ. ಮತ್ತೆ ಪಾಯಿಂಟ್ ಇಟ್ಟಕ್ಕೋಸ್ಕರ ಒಂದು 0 ಹಾಕೊಂಡ್ರೆ 5s ಎಷ್ಟು, ಹಂಗಾರೆ 35 ಎಷ್ಟು ಬರುತ್ತೆ, 5 ಬರುತ್ತೆ. ಪಾಯಿಂಟ್ ಇಟ್ಟಕ್ಕೋಸ್ಕರ ಒಂದು 0 ಹಾಕೊಂಡ್ರೆ ಎಷ್ಟು ಬರುತ್ತೆ, ಪಾಯಿಂಟ್ ಇಟ್ಟಿದ್ದಕ್ಕೋಸ್ಕರ ಒಂದು 0 ಹಾಕೊಂಡ್ರೆ 50 ಬಂತು. 7s. ನನಗೇನು ಪಾಯಿಂಟ್ ಆದಮೇಲೆ 2 ನಂಬರ್ ಸಾಕು. ಪಾಯಿಂಟ್ ಆದಮೇಲೆ 2 ನಂಬರ್ ಸಾಕಲ್ಲ, 3ನೇ ನಂಬರ್ ಚೆಕ್ ಮಾಡಬೇಕು. 3ನೇ ನಂಬರ್ 5 ಅಥವಾ 5 ದಾಟಿದರೆ 1 ನಂಬರ್ ಎಕ್ಸ್ಟ್ರಾ ಬರೀತಾರೆ. ಅಂದರೆ ನೋಡ್ಕೊ, 183.8 5 ಇದೆಯಾ, ಅದನ್ನ ನಾವು 6 ಬರೀಬೇಕು. ಓಕೆನಾ? ಯಾಕೆಂದರೆ 3ನೇ ನಂಬರ್ ನಮಗೆ 5 ಅಥವಾ 5 ದಾಟಿದೆ. ಓಕೆನಾ? ಆಯಿತು. ಏನಿದು ರೋದ ಎಸ್ ಐ ಯೂನಿಟ್ ಏನು, ಓಮ್ ಮೀಟರ್. ಓಕೆನಾ? ಓಮ್ ಮೀಟರ್. ಬಟ್ ಅವ್ರು ಕೇಳ್ತಿರೋದು ಇದು ಯಾವ, ಕೇಳಿಸ್ಕೊಡ್ರಿ, ಪ್ರಿಡಿಕ್ಟ್ ದ ಮೆಟೀರಿಯಲ್ ಅಂತ ಕೇಳ್ತಾ ಇರೋದು. ಪ್ರಿಡಿಕ್ಟ್ ದ ಮೆಟೀರಿಯಲ್ ಅಂದರೆ, ಸೊ ಇದೀಗ ನಾವೇನು ಮಾಡಬೇಕು, ಇದು ಯಾವ ಮೆಟೀರಿಯಲ್ ಅಂತ ಕಂಡುಹಿಡಬೇಕು. ನೋಡಿ ನಮ್ಮ ಹತ್ರ ಯಾವ ಟೇಬಲ್ ಇದೆ ನೋಡಿ, 183.86 ಅಲ್ವಾ. ನೋಡಿ ಇಲ್ಲಿ ನಾವು ಎಸ್ ಐ ಯೂನಿಟ್ ಇದ್ಬಿಟ್ಟಿದ್ದೀವಿ ನೋಡಿ. ಇಲ್ಲಿ 1 ಸೆಕೆಂಡ,
ಇಲ್ಲಿ ನೋಡಿ, ಇಲ್ಲಿ ಎಷ್ಟು 10⁻8 ಬೇರೆ ಬಿಟ್ಟಿದೆ ನೋಡಿ, 10⁻⁻8 ಓಮ್ ಮೀಟರ್. ಕರೆಕ್ಟ್ ಇದೆಯಾ ನೋಡಿ. ಹಂಗಾರೆ 10⁻⁻8 10⁻⁻8 ಅಂದರೆ ಕ್ಲಾಸ್ ಮಾಡ್ತಾ ಹೇಳಿ ನಾನು, 10⁻⁻8 ಅನ್ನೋದು ಕಂಡಕ್ಟರ್ ಬರುತ್ತೆ ಆಯಿತಾ. ನೋಡಿ ಕಂಡಕ್ಟರ್ ಬರುತ್ತೆ, 10⁻⁻8 ನಿಮ್ಮ ಕಂಡಕ್ಟರ್ ಬರುತ್ತೆ, ಹೌದಾ. ಸೊ ಇಷ್ಟರಲ್ಲಿ ನಮ್ಮ ಹತ್ರ ಯಾವ್ದಾರ 183 ಅಂತಿದೆಯಾ? ಇಲ್ಲ, 183 ಅಂತ ಇಲ್ಲ. 183 ಪಾಯಿಂಟ್ ಅಲ್ಲಿ ಎಷ್ಟಿತ್ತು? 183.86 ಅಂತಿತ್ತಲ್ವಾ? ಎಲ್ಲಾರು ಇದೆಯಾ ನೋಡಿ? ಇಲ್ಲ. ಹಂಗಾರೆ ನಾವೇನು ಮಾಡಬೇಕು? ಇಲ್ಲಿ ನೋಡಿ, ಇಲ್ಲಿ 1.84 ಅಂತಿದೆಯಲ್ವಾ, ನೋಡ್ಕೊಳ್ಳಿ. ಇಲ್ಲಿ ನಮಗೇನು ಅಬ್ಸರ್ವ್ ಮಾಡಬೇಕು ಅಂತಂದರೆ, ಸೊ 0.1 ಶಿಫ್ಟ್ ಆಯಿತು ಅಂತಂದರೆ ಇಲ್ಲಿ ನಿಮಗೆ ಎಕ್ಸ್ಪೋನೆನ್ಷಿಯಲ್ ವೇರಿ ಆಗುತ್ತೆ. 2 ಶಿಫ್ಟ್ ಆಯಿತು ಅಂದರೆ 2 ವೇರಿ ಆಗುತ್ತೆ. ಸೊ ನಾವೇನು ಮಾಡೋಣ, ಪಾಯಿಂಟ್ನ ರೋ ಈಕ್ವಲ್ ಟು 1 ಪಾಯಿಂಟ್ ನೋಡಿ, 2 ಪಾಯಿಂಟ್ ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ. 8 ನೋಡ್ಕೊಳ್ಳಿ, ಪಾಯಿಂಟ್ ಆದಮೇಲೆ ಎಷ್ಟು ನಂಬರ್ ಆಯ್ತು? ಈಗ ಪಾಯಿಂಟ್ ಆಮೇಲೆ ನಮಗೆ 3ನೇ ನಂಬರ್, ಇದು 3ನೇ ನಂಬರು 5 ದಾಟಿದೆಯಾ? ದಾಟಿದೆ. ಹಂಗಾರೆ ಎಷ್ಟು ಬರೀತೀರಾ? 4 ಬರೀತೀರಾ. 10⁻⁻6 ಓಮ್ ಮೀಟರ್ ಆಯಿತಾ. ಕರೆಕ್ಟ್ ಇದೆಯಾ? ಹಂಗಾರೆ 1.84 ಇಂಟು 10⁻⁻6 ಓಮ್ ಮೀಟರ್ ಅಂದರೆ ಯಾವ್ದು ಬರುತ್ತೆ? 1.86 ಇಂಟು 10⁻⁻6 ಅಂದರೆ ಯಾವ್ದು ಬರುತ್ತೆ? ಮ್ಯಾಂಗನೀಸ್ ಬರುತ್ತೆ. ಹಂಗಾರೆ ಗಿವನ್ ಮೆಟೀರಿಯಲ್ ಯಾವುದು ನಮ್ಮ ಹತ್ರ? ಗಿವನ್ ಮೆಟೀರಿಯಲ್ ಮ್ಯಾಂಗನೀಸ್. ಓಕೆನಾ? ಸೊ ಈಸಿ ಇದೆ ಕ್ವಶನ್ನು. ಸ್ವಲ್ಪ ನಿಮಗೆ SI ಯೂನಿಟ್ ಸ್ವಲ್ಪ ನೋಡಿ, ಸ್ವಲ್ಪ SI ಯೂನಿಟ್ ಸ್ವಲ್ಪ ತಲೆ ತಿನ್ನುತ್ತೆ, ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಕನ್ವರ್ಷನ್ ಒಂದು ಕರೆಕ್ಟಾಗಿ ಮಾಡಿದ್ರಿ ಅಂದರೆ ಈಸಿ ಇದೆ. ಓಕೆನಾ? ಇದು ಕೊಡ್ತಾರೆ, ಕ್ಲೀನ್ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಓಕೆ, ಥ್ಯಾಂಕ್ ಯು.